ನಮಸ್ಕಾರ ಸ್ನೇಹಿತರೆ. ಸೌಂದರ್ಯ ಅನ್ನೋದು ಯಾವ ಮಹಿಳೆಯನ್ನು ಸಹ ಬಿಡುವುದಿಲ್ಲ. ಐಶ್ವರ್ಯ ರೈ ಬಗ್ಗೆ ಆರೋಪ ಮಾಡಿದಂತಹ ನಟಿ ಕಸ್ತೂರಿ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನವದೆಹಲಿಯಲ್ಲಿ ನಡೆದಂತಹ ರಾಜ್ಯದಾದ್ಯಂತಹ ದೇಶದಾದ್ಯಂತಹ ಕಾನ್ಸ್ ಚಿತ್ರೋತ್ಸವದಲ್ಲಿ ಹಲವಾರು ನಟಿಯರು ವಿಭಿನ್ನ ಒಂದು ವಸ್ತ್ರಾಭರಣದ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೆ ಆ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ 19 ವರ್ಷಗಳಿಂದ ಭೇಟಿ ನೀಡ್ತಿರುವಂತಹ ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರೈ ಅವರು ಅವರಿಗೆ ಕೈಗೆ ಪೆಟ್ಟಾಗಿದ್ರು ಸಹ ತಮ್ಮ ಮಗಳೊಂದಿಗೆ ಈ ಒಂದು ಚಿತ್ರೋತ್ಸವಕ್ಕೆ ಆಗಮಿಸಿ ಜನರ ಮನಸ್ಸನ್ನ ಮತ್ತೊಮ್ಮೆ ಒಂದು ವಿಭಿನ್ನವಾಗಿ ವಸ್ತ್ರ ಧರಿಸಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಸ್ನೇಹಿತರೆ, ಇದೇ ವೇಳೆ ಕಸ್ತೂರಿ ಅವರು ಐಶ್ವರ್ಯ ರೈ ಅವರ ಒಂದು ಫೋಟೋವನ್ನ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದರ ಮೂಲಕ ಒಂದು ಮಾತನ್ನ ಹೇಳಿದ್ದಾರೆ. ಸ್ನೇಹಿತರೆ, ಆ ಸೌಂದರ್ಯ ಅನ್ನೋದು ಅತ್ಯಂತ ಯಾವ ಸುಂದರಿಯನ್ನು ಸಹ ಬಿಡೋದಿಲ್ಲ. ಐಶ್ವರ್ಯ ರೈ ಅವರು ಅವರ ಗಡಿಯಾರವನ್ನು ಹಿಂದಕ್ಕೆ ತಿರುಗಿಸುವಂತಹ ಅವಶ್ಯಕತೆ ಇರಲಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅವರ ಸಾರ್ವಕಾಲಿಕ ಸೌಂದರ್ಯವನ್ನು ಹಾಳು ಮಾಡಿಬಿಟ್ಟಿದೆ ಅನ್ನೋದರ ಮುಖಾಂತರ ಈ ಒಂದು ಚರ್ಚೆಗೆ ಒಳಗಾಗಿರುವಂತಹ ಈ ಮಾತು ಹೇಗಿದೆ ಅಂತಂದ್ರೆ ನಿಜವಾಗ್ಲೂ ಅಭಿಮಾನಿಗಳಿಗೆ ಒಂದ್ಸಲ ದಂಗೆ ಎಬ್ಬರಿಸಿರುತ್ತೆ. ಸ್ನೇಹಿತರೆ, ಕಸ್ತೂರಿ ಅವರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ 48 ವರ್ಷ ಆದ್ರೂ ಸಹ ತಮಿಳು, ತೆಲುಗು, ಕನ್ನಡ ಇನ್ನಿತರ ಪರಭಾಷಾ ನಟಿ ಅನ್ನೋದನ್ನ ಹೆಗ್ಗಳಿಕೆ ಪಡೆದಿರುವಂತಹ ಕಸ್ತೂರಿ ಅವರು ಆದ್ರೆ ಈಗಲೂ ಸಹ ಒಂದು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಆದ್ರೂ ಅವರು ಒಂದು ಈಗಿರುವಂತಹ 48 ವರ್ಷದ ವಯಸ್ಸಿನಲ್ಲೂ ಸಹ ಅವರಿಗಿರುವಂತಹ ಒಂದು ಫ್ಯಾನ್ ಬೇಸ್ ತುಂಬಾನೇ. ಸ್ನೇಹಿತರೆ, ಕಸ್ತೂರಿ ಅವರು ಈಗಲೂ ಸಹ ಒಂದು ಪೋಸ್ಟರ್ ಅನ್ನ ಪೋಸ್ಟ್ ಮಾಡಿದ್ರೆ ಅಭಿಮಾನಿಗಳು ಈಗಲೂ ಸಹ ದಂಗೆ ಹೇಳ್ತಾರೆ ಕಸ್ತೂರಿ ಅವರ ಬಗ್ಗೆ. ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ಕಲಾವಿದರಿಗೆ ಒಂದು ವಯಸ್ಸಾಗಲ್ಲ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ ಎಲ್ರು. ಹೌದು, ಕಲಾವಿದರಿಗೆ ವಯಸ್ಸಾಗಲ್ಲ. ಸ್ನೇಹಿತರೆ, ಐಶ್ವರ್ಯ ರೈ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ್ಲೂ ಪಡ್ಡೆ ಹುಡುಗರ ಮನಸ್ಸನ್ನ ಗೆದ್ದಿರುವ ಅತ್ಯಂತ ವಿಶ್ವ ಸುಂದರಿ ನಮ್ಮ ಐಶ್ವರ್ಯ ರೈ. ಸ್ನೇಹಿತರೆ, ಅವರ ಬಗ್ಗೆ ಒಂದು ಮನಸ್ಸಿಗೆ, ಯಾಕೆಂದ್ರೆ ಕಸ್ತೂರಿ ಅವರು ಯಾವುದನ್ನು ಸಹ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ. ಅವ್ರು ಏನೇ ಬಂದ್ರು ನೇರ ದಿಟ್ಟ ನಿರಂತರ ಅನ್ನೋ ಹಾಗೆ ಮಾತಾಡ್ತಾರೆ. ಅವರು ರಾಜಕೀಯದಲ್ಲೂ ಸಹ ಇದ್ದು ಅದೇ ರೀತಿ ಮಾತಾಡ್ತಾರೆ. ಅವ್ರ ಮನಸ್ಸಿಗೆ ಬಂದಿದ್ದನ್ನ ಅವರು ನೇರವಾಗಿ ಹೇಳ್ತಾರೆ. ರಾಜಕೀಯ, ಸಿನಿಮಾ ರಂಗ, ಅವರು ಈ ಒಂದು 48 ವರ್ಷ ಆದ್ರೂ ಸಹ ಕಸ್ತೂರಿ ಅವರು ಅವ್ರಿಗಿರುವಂತಹ ಹುಮ್ಮಸ್ನ ನೋಡಿದ್ರೆ ನಿಜವಾಗ್ಲೂ ನಾವು ಹೀಗೆ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ಬೇಕು. ಒಂದು ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದ್ರೂ ಸಹ ಅವ್ರಿಗೆ ಕೆಲಸದ ಮೇಲೆ ಇರುವಂತಹ ಒಂದು ಅಭಿಮಾನವನ್ನ ನಾವು ಬಿಡಲೇಬೇಕು. ಈಗ ಅವರು ತೆಲುಗಿನಲ್ಲಿ ಈಗಲೂ ಸಹ ಬಣ್ಣ ಹಚ್ಚಿ ನಟನೆ ಮಾಡೋದರ ಮುಖಾಂತರ ಅವರಿಗಿರುವ ಆಸಕ್ತಿಯನ್ನು ಜನರಿಗೆ ಹಂಚ್ತಾ ಇದ್ದಾರೆ. ಹಾಗೆ ಅವರನ್ನ ಮನಸ್ಸನ್ನ ಗೆಲ್ತಾ ಇದ್ದಾರೆ, ಜನರನ್ನ ಮನಸ್ಸನ್ನ ಕಸ್ತೂರಿ ಅವರು ಗೆಲ್ತಾ ಇದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಮಂಜುಳಾ. ನಾನಿನ್ನ ಬರ್ತೀನಿ. ನಮಸ್ಕಾರ.